ನಮಸ್ತೆ. ನಿಮ್ಮ ಕೀಲುಗಳ ಚಲನಶೀಲತೆ, ರಕ್ತ ಪರಿಚಲನೆಯನ್ನು ಸುಧಾರಿಸುವ ಮತ್ತು ನಿಮಗೆ ಚೈತನ್ಯದ ಪರಿಣಾಮವನ್ನು ನೀಡುವ ಕೆಲವು ಸರಳ ಸಡಿಲಗೊಳಿಸುವ ಅಭ್ಯಾಸಗಳನ್ನು ಮಾಡೋಣ. ಇದು ನಿಮ್ಮನ್ನು ಧ್ಯಾನಕ್ಕೆ ಸಿದ್ಧಗೊಳಿಸುತ್ತದೆ. ಇದು ಸುರಕ್ಷಿತವಾಗಿದೆ ಮತ್ತು ಪ್ರತಿಯೊಬ್ಬರೂ ಅಭ್ಯಾಸ ಮಾಡಬಹುದು. ಪ್ರಾರಂಭಿಸೋಣ. ನಿಮ್ಮ ತೋಳುಗಳನ್ನು ಮುಂದೆ ಚಾಚಿ. ನಾವು ಬೆರಳುಗಳನ್ನು ಬಿಗಿಯಾಗಿ ಹಿಡಿಯುವುದರೊಂದಿಗೆ ಪ್ರಾರಂಭಿಸುತ್ತೇವೆ. ನಾವು ಇದನ್ನು ಉಸಿರಾಟದ ಅರಿವಿನೊಂದಿಗೆ ಮಾಡುತ್ತೇವೆ. ಉಸಿರನ್ನು ಒಳಗೆಳೆದುಕೊಳ್ಳಿ. ನಿಮ್ಮ ಬೆರಳುಗಳನ್ನು ಚಾಚಿ. ಉಸಿರನ್ನು ಹೊರಬಿಡಿ. ಮುಷ್ಟಿ ಮಾಡಿ. ಉಸಿರನ್ನು ಒಳಗೆಳೆದುಕೊಳ್ಳಿ. ಸ್ಟ್ರೆಚ್. ಉಸಿರನ್ನು ಹೊರಬಿಡಿ. ನಿಮ್ಮ ಬೆರಳುಗಳನ್ನು ಬಿಗಿಯಾಗಿ ಮುಚ್ಚಿ. ಉಸಿರನ್ನು ಒಳಗೆಳೆದುಕೊಳ್ಳಿ. ಸ್ಟ್ರೆಚ್. ಉಸಿರನ್ನು ಹೊರಬಿಡಿ. ಬಿಗಿಗೊಳಿಸಿ. ಉಸಿರನ್ನು ಒಳಗೆಳೆದುಕೊಳ್ಳಿ. ಸ್ಟ್ರೆಚ್. ಉಸಿರನ್ನು ಹೊರಬಿಡಿ. ಬಿಗಿಗೊಳಿಸಿ. ಈಗ ನಾವು ಮಣಿಕಟ್ಟಿನ ತಿರುಗುವಿಕೆಯನ್ನು ಮಾಡುತ್ತೇವೆ. ಉಸಿರಾಟದ ಅರಿವಿನೊಂದಿಗೆ ಹೊರಮುಖ ತಿರುಗುವಿಕೆ. ಉಸಿರನ್ನು ಒಳಗೆಳೆದುಕೊಳ್ಳಿ. ಉಸಿರನ್ನು ಹೊರಗೆ ಬಿಡಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 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 ಉಸಿರನ್ನು ಹೊರಗೆ ಬಿಡಿ. ಒಳಮುಖ ತಿರುಗುವಿಕೆ. ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಉಸಿರನ್ನು ಹೊರಗೆ ಬಿಡಿ. 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 ಈಗ ನಿಧಾನವಾಗಿ ನಿಮ್ಮ ತೋಳುಗಳನ್ನು ಮೇಲಕ್ಕೆತ್ತಿ ಒಳ್ಳೆಯದಾಗಿ ಹಿಗ್ಗಿಸಿ. ನಿಮ್ಮ ಸಹಜ ಉಸಿರಾಟವನ್ನು ಕಾಪಾಡಿಕೊಳ್ಳಿ. ಇಲ್ಲಿ ಉಸಿರಾಡಿ. ಉಸಿರನ್ನು ಹೊರಬಿಡಿ. ನಿಮ್ಮ ಅಂಗೈಯನ್ನು ನಿಮ್ಮ ಭುಜದ ಮೇಲೆ ತನ್ನಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಉಸಿರನ್ನು ಹೊರಗೆ ಬಿಡಿ. 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 ಈಗ ವಿಶ್ರಾಂತಿ ಪಡೆಯಿರಿ. ನಾವು ಭುಜದ ತಿರುಗುವಿಕೆಯನ್ನು ಮಾಡುತ್ತೇವೆ. ನಿಮ್ಮ ಮೊಣಕೈಗಳನ್ನು ಹತ್ತಿರಕ್ಕೆ ತನ್ನಿ. ಬಾಹ್ಯ ತಿರುಗುವಿಕೆಗೆ ನಿಮ್ಮನ್ನು ಸಿದ್ಧಗೊಳಿಸಿಕೊಳ್ಳಿ. ಉಸಿರನ್ನು ಒಳಗೆಳೆದುಕೊಳ್ಳಿ. ನಿಧಾನವಾಗಿ ನಿಮ್ಮ ಮೊಣಕೈಗಳನ್ನು ಮೇಲಕ್ಕೆತ್ತಿ ಒಂದು ವೃತ್ತವನ್ನು ಮಾಡಿ. ಉಸಿರನ್ನು ಹೊರಗೆ ಬಿಡಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಉಸಿರನ್ನು ಹೊರಗೆ ಬಿಡಿ. ಇದನ್ನು ಸಂತೋಷದಿಂದ ನಗುತ್ತಾ ಮಾಡಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಉಸಿರನ್ನು ಹೊರಗೆ ಬಿಡಿ. ತುಂಬಾ ಒಳ್ಳೆಯದು. ಈಗ ಒಳಮುಖ ತಿರುಗುವಿಕೆ. ಉಸಿರನ್ನು ಒಳಗೆಳೆದುಕೊಳ್ಳಿ. ನಿಮ್ಮ ಮೊಣಕೈಗಳನ್ನು ಮೇಲಕ್ಕೆತ್ತಿ. ಉಸಿರನ್ನು ಹೊರಗೆ ಬಿಡಿ. ಸೇರಲು ಪ್ರಯತ್ನಿಸಿ. ನಿಮ್ಮ ಮೊಣಕೈಗಳನ್ನು ದೇಹಕ್ಕೆ ಹತ್ತಿರ ತಂದುಕೊಳ್ಳಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಉಸಿರನ್ನು ಹೊರಗೆ ಬಿಡಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಉಸಿರನ್ನು ಹೊರಗೆ ಬಿಡಿ. ನಿರಾಳರಾಗಿರಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಮತ್ತು ಆಹ್ಲಾದಕರವಾದ ನಗುವನ್ನು ಇಟ್ಟುಕೊಂಡು ಸ್ಥಿತಿಯನ್ನು ಗಮನಿಸಿ. ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಕುತ್ತಿಗೆಯ ಚಲನೆಗಳಿಗೆ ಸಿದ್ಧರಾಗಿರಿ. ಉಸಿರನ್ನು ಒಳಗೆಳೆದುಕೊಳ್ಳಿ. ನಿಧಾನವಾಗಿ ನಿಮ್ಮ ತಲೆಯನ್ನು ಮೇಲಕ್ಕೆತ್ತಿ. ಉಸಿರನ್ನು ಹೊರಬಿಡಿ. ನಿಮ್ಮ ತಲೆಯನ್ನು ಕೆಳಗೆ ತನ್ನಿ. ಎದೆಯ ಹತ್ತಿರಗಲ್ಲ. ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಉಸಿರನ್ನು ಹೊರಗೆ ಬಿಡಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಉಸಿರನ್ನು ಹೊರಗೆ ಬಿಡಿ. ನಿಮ್ಮ ತಲೆಯನ್ನು ಮೇಲಕ್ಕೆ ಎತ್ತಿಕೊಳ್ಳಿ. ನೇರವಾಗಿ ನೋಡಿ. ಇಲ್ಲಿ ಉಸಿರಾಡಿ. ಉಸಿರನ್ನು ಹೊರಬಿಡಿ. ನಿಮ್ಮ ಬಲಬದಿಗೆ ತಿರುಗಿ. ಉಸಿರನ್ನು ತೆಗೆದುಕೊಳ್ಳಿ. ನೇರ ನೋಡಿ. ನಿಮ್ಮ ಎಡಕ್ಕೆ ಉಸಿರನ್ನು ಹೊರಬಿಡಿ. ಉಸಿರನ್ನು ತೆಗೆದುಕೊಳ್ಳಿ. ನೇರ ನೋಡಿ. ನಿಮ್ಮ ಬಲಕ್ಕೆ ಉಸಿರನ್ನು ಹೊರಬಿಡಿ. ಉಸಿರನ್ನು ತೆಗೆದುಕೊಳ್ಳಿ. ನೇರ ನೋಡಿ. ನಿಮ್ಮ ಎಡಕ್ಕೆ ಉಸಿರನ್ನು ಹೊರಬಿಡಿ. ಉಸಿರನ್ನು ತೆಗೆದುಕೊಳ್ಳಿ. ನೇರ ನೋಡಿ. ಉಸಿರನ್ನು ಹೊರಬಿಡು. ಅರ್ಧವೃತ್ತಕ್ಕೆ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳುತ್ತಾ ನಿಮ್ಮ ಗಲ್ಲವನ್ನು ನಿಮ್ಮ ಎದೆಯ ಕಡೆಗೆ ತನ್ನಿ. ಉಸಿರನ್ನು ಒಳಗೆಳೆದುಕೊಳ್ಳಿ. ನಿಮ್ಮ ಗಲ್ಲವನ್ನು ನಿಧಾನವಾಗಿ ನಿಮ್ಮ ಬಲ ಭುಜದ ಕಡೆಗೆ ಸರಿಸಿ. ಉಸಿರನ್ನು ಹೊರಗೆ ಬಿಡಿ. ನಿಮ್ಮ ಎಡಭುಜದ ಕಡೆಗೆ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಉಸಿರನ್ನು ಹೊರಗೆ ಬಿಡಿ. ನಿಧಾನವಾಗಿ ನಿಮ್ಮ ತಲೆಯನ್ನು ಮೇಲಕ್ಕೆತ್ತಿ.
ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ಸ್ಥಿತಿಯನ್ನು ಗಮನಿಸಿ. ಬದಲಾವಣೆಗಳನ್ನು ಗಮನಿಸಿ. ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ತೆರೆಯಿರಿ. ಈಗ ಪಾರ್ಶ್ವಚಲನೆಗೆ ಸಿದ್ಧರಾಗಿರಿ. ಉಸಿರನ್ನು ಒಳಗೆಳೆದುಕೊಳ್ಳಿ. ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಉಸಿರನ್ನು ಹೊರಬಿಡು. ನಿಮ್ಮ ಮೊಣಕೈಯನ್ನು ಬಾಗಿಸಿ. ನಿಮ್ಮ ಅಂಗೈಯಿಂದ ನಿಮ್ಮ ಮೊಣಕೈಯನ್ನು ಹಿಡಿದುಕೊಳ್ಳಿ. ನಿಮ್ಮ ಬೆನ್ನನ್ನು ಹಿಗ್ಗಿಸಿ. ಇಲ್ಲಿ ಉಸಿರನ್ನು ಒಳಗೆಳೆದುಕೊಳ್ಳಿ. ಉಸಿರನ್ನು ಹೊರಬಿಡು. ನಿಮ್ಮ ಬಲಬದಿಗೆ ಬಾಗಿರಿ. ಉಸಿರನ್ನು ತೆಗೆದುಕೊಳ್ಳಿ. ನೇರ ನೋಡಿ. ನಿಮ್ಮ ಎಡಭಾಗಕ್ಕೆ ಉಸಿರನ್ನು ಹೊರಬಿಡಿ. ಉಸಿರನ್ನು ತೆಗೆದುಕೊಳ್ಳಿ. ನೇರ ನೋಡಿ. ನಿಮ್ಮ ಬಲಕ್ಕೆ ಉಸಿರನ್ನು ಹೊರಬಿಡಿ. ಉಸಿರನ್ನು ತೆಗೆದುಕೊಳ್ಳಿ. ನೇರ ನೋಡಿ. ನಿಮ್ಮ ಎಡಕ್ಕೆ ಉಸಿರನ್ನು ಹೊರಬಿಡಿ. ಉಸಿರನ್ನು ತೆಗೆದುಕೊಳ್ಳಿ. ನೇರ ನೋಡಿ. ನಿಮ್ಮ ತೋಳುಗಳನ್ನು ಮೇಲಕ್ಕೆ ಚಾಚಿ ಉಸಿರನ್ನು ಹೊರಬಿಡಿ. ನಿಮ್ಮ ತೋಳುಗಳನ್ನು ಕೆಳಗೆ ತನ್ನಿ. ಈಗ ಕುರ್ಚಿಯ ಹಿಂಭಾಗದ ಕಾಲು ಹಿಡಿದುಕೊಳ್ಳಿ. ಈಗ ನೀವು ಸ್ವಲ್ಪ ಮುಂದೆ ಸಾಗಬಹುದು. ಉಸಿರನ್ನು ಒಳಗೆಳೆದುಕೊಳ್ಳಿ. ನಿಧಾನವಾಗಿ ನಿಮ್ಮ ಭುಜವನ್ನು ತೆರೆಯಿರಿ. ಎದೆಯ ವಿಸ್ತರಣೆಯನ್ನು ಅನುಭವಿಸಿ. ನಿಮ್ಮ ಬೆನ್ನನ್ನು ಬಾಗಿಸಿ ಮತ್ತು ನಿಧಾನವಾಗಿ ನಿಮ್ಮ ತಲೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳಿ. ಕುತ್ತಿಗೆಯ ಭಾಗದಲ್ಲಿ ನೀವು ಯಾವುದೇ ಒತ್ತಡವನ್ನು ಅನುಭವಿಸಿದರೆ ನೀವು ನಿಮ್ಮ ಮುಂದೆ ನೋಡಿ. ನಿಮ್ಮ ಸಹಜ ಉಸಿರಾಟವನ್ನು ಕಾಪಾಡಿಕೊಳ್ಳಿ. ಎದೆಯ ವಿಸ್ತರಣೆಯ ಕಡೆಗೆ ಅರಿವು ತರುವುದು. ಕಮಾನು ಗಮನಿಸಿ. ಉಸಿರನ್ನು ಒಳಗೆಳೆದುಕೊಂಡು ನಿಧಾನವಾಗಿ ಹಿಂದಕ್ಕೆ ಬನ್ನಿ. ವಿಶ್ರಾಂತಿಗಾಗಿ ಉಸಿರನ್ನು ಹೊರಬಿಡಿ. ಉಸಿರನ್ನು ಒಳಗೆಳೆದುಕೊಂಡು ಎರಡು ಕೈಗಳನ್ನು ಚಾಚಿ ಮೇಲೆ. ಈಗ ಉಸಿರನ್ನು ಹೊರಬಿಡಿ. ನಿಧಾನವಾಗಿ ಮುಂದೆ ಬಾಗಿರಿ. ನೀವು ಒಂದು ವ್ಯತ್ಯಾಸವಾಗಿ ಅರ್ಧದಷ್ಟು ಬಾಗಬಹುದು, ಅಥವಾ ನೀವು ಇದನ್ನು ಮೀರಿ ಹೋಗಲು ಯಾವುದೇ ಅಸ್ವಸ್ಥತೆಯನ್ನು ಅನುಭವಿಸಿದರೆ ನಿಮ್ಮ ಮೊಣಕೈಗಳನ್ನು ನಿಮ್ಮ ಮೊಣಕಾಲಿನ ಮೇಲೆ ಇಡಬಹುದು. ಇತರರು ಇಲ್ಲಿಂದ ನಿಧಾನವಾಗಿ ಕೆಳಗೆ ಹೋಗಿ ನಿಮ್ಮ ಅಂಗೈಯನ್ನು ನಿಮ್ಮ ಪಾದಗಳ ಮೇಲೆ ಇರಿಸಿ. ನಿಮ್ಮ ತಲೆಯನ್ನು ಕೆಳಗೆ ತನ್ನಿ. ನಿಮ್ಮ ಸಹಜ ಉಸಿರಾಟವನ್ನು ಕಾಪಾಡಿಕೊಳ್ಳಿ. ಉಸಿರನ್ನು ಒಳಗೆಳೆದುಕೊಂಡು ನಿಧಾನವಾಗಿ ಮೇಲೆ ಬನ್ನಿ. ಸ್ಟ್ರೆಚ್. ಉಸಿರನ್ನು ಹೊರಹಾಕಿ. ನಿಮ್ಮ ತೋಳುಗಳನ್ನು ಕೆಳಗೆ ತನ್ನಿ. ತಿರುಚಿಕೊಳ್ಳಲು ನಿಮ್ಮನ್ನು ಸಿದ್ಧಗೊಳಿಸಿಕೊಳ್ಳಿ. ಈಗ ನಿಮ್ಮ ಎಡ ಅಂಗೈಯನ್ನು ನಿಮ್ಮ ಬಲ ಮೊಣಕಾಲಿನ ಮೇಲೆ ಇರಿಸಿ ಬಲಗೈಯನ್ನು ಕುರ್ಚಿಯ ಹಿಂಭಾಗದಲ್ಲಿ ಅಥವಾ ಕುರ್ಚಿಯ ಬದಿಯ ಹಿಡಿಕೆಯನ್ನು ಹಿಡಿದುಕೊಳ್ಳಿ. ಉಸಿರನ್ನು ಒಳಗೆಳೆದುಕೊಳ್ಳಿ. ನಿಮ್ಮ ಬೆನ್ನನ್ನು ಹಿಗ್ಗಿಸಿ. ಉಸಿರನ್ನು ಹೊರಹಾಕಿ ನಿಮ್ಮ ಬಲಬದಿಗೆ ತಿರುಗಿ ಹಿಂದಕ್ಕೆ ನೋಡಿ. ನಿಮ್ಮ ಸಹಜ ಉಸಿರಾಟವನ್ನು ಕಾಪಾಡಿಕೊಳ್ಳಿ. ತಿರುವನ್ನು ಗಮನಿಸಿ. ಉಸಿರನ್ನು ಒಳಗೆಳೆದುಕೊಳ್ಳಿ. ನಿಧಾನವಾಗಿ ಮತ್ತೆ ಮಧ್ಯಕ್ಕೆ ಬನ್ನಿ. ವಿಶ್ರಾಂತಿಗಾಗಿ ಉಸಿರನ್ನು ಹೊರಬಿಡಿ. ಇನ್ನೊಂದು ಬದಿಯಲ್ಲಿ ಕುರ್ಚಿಯ ಪಕ್ಕದ ಹಿಡಿಕೆಯನ್ನು ಹಿಡಿದುಕೊಂಡು ನಿಮ್ಮ ಬಲ ಅಂಗೈಯನ್ನು ನಿಮ್ಮ ಎಡ ಮೊಣಕಾಲಿನ ಮೇಲೆ ಇರಿಸಿ ಉಸಿರನ್ನು ಒಳಗೆಳೆದುಕೊಳ್ಳಿ. ನಿಮ್ಮ ಬೆನ್ನನ್ನು ಹಿಗ್ಗಿಸಿ. ಉಸಿರನ್ನು ಹೊರಹಾಕಿ ನಿಮ್ಮ ಎಡಭಾಗಕ್ಕೆ ತಿರುಗಿ ನಿಮ್ಮ ಭುಜದ ಮೇಲೆ ಹಿಂತಿರುಗಿ ನೋಡಿ. ನಿಮ್ಮ ಸಹಜ ಉಸಿರಾಟವನ್ನು ಕಾಪಾಡಿಕೊಳ್ಳಿ. ತಿರುವನ್ನು ಗಮನಿಸಲು ಪ್ರಯತ್ನಿಸಿ. ಉಸಿರಾಟದ ಕೇಂದ್ರ. ವಿಶ್ರಾಂತಿಗಾಗಿ ಉಸಿರನ್ನು ಹೊರಬಿಡಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ಬದಲಾವಣೆಗಳನ್ನು ಗಮನಿಸಿ. ನಿಧಾನವಾಗಿ ನಿನ್ನ ಕಣ್ಣುಗಳನ್ನು ತೆರೆಯಿರಿ. ಈಗ ನಾವು ಹೊಟ್ಟೆಯ ಉಸಿರಾಟವನ್ನು ಅಭ್ಯಾಸ ಮಾಡೋಣ. ಹೊಟ್ಟೆಯ ಉಸಿರಾಟವು ನಿಮ್ಮ ಸ್ವನಿಯಂತ್ರಿತ ನರಮಂಡಲವನ್ನು ಉತ್ತೇಜಿಸುತ್ತದೆ. ಇದು ನಿಮಗೆ ಸಂಪೂರ್ಣ ವಿಶ್ರಾಂತಿ ನೀಡುತ್ತದೆ. ನಿಮ್ಮ ಇಡೀ ವ್ಯವಸ್ಥೆಯನ್ನು ಪುನಶ್ಚೇತನಗೊಳಿಸುತ್ತದೆ. ನಿಮ್ಮ ಒತ್ತಡದ ಮಟ್ಟವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಮತ್ತು ನಿಮಗೆ ಸಂಪೂರ್ಣ ವಿಶ್ರಾಂತಿ ನೀಡುತ್ತದೆ.
ನಿಮ್ಮ ಎಡ ಅಂಗೈಯನ್ನು ಹೊಟ್ಟೆಯ ಮೇಲೆ ಇರಿಸಿ. ನಾವು 1:1 ಅನುಪಾತದೊಂದಿಗೆ ಅಭ್ಯಾಸ ಮಾಡುತ್ತೇವೆ. ಉಸಿರಾಟ 4, ಉಸಿರು ಬಿಡುವುದು 4 ಎಣಿಕೆಗಳು. ನಿಮ್ಮ ಹೊಟ್ಟೆಯ ಚಲನೆಯನ್ನು ಗಮನಿಸಿ. ಉಸಿರನ್ನು ಒಳಗೆಳೆದುಕೊಳ್ಳಿ. ನಿಮ್ಮ ಹೊಟ್ಟೆ ಹೇಗೆ ಉಬ್ಬಿಕೊಂಡಿದೆ ನೋಡಿ. ಉಸಿರನ್ನು ಹೊರಬಿಡಿ. ನಿಮ್ಮ ಹೊಟ್ಟೆ ಒಳಗೆ ಹೋಗಲಿ. ಈಗ ನಾವು ಅದನ್ನು ಎಣಿಕೆಯೊಂದಿಗೆ ಮಾಡುತ್ತೇವೆ. ಉಸಿರನ್ನು ಒಳಗೆಳೆದುಕೊಳ್ಳಿ. ಓಂ 1, ಓಂ 2, ಓಂ 3, ಓಂ 4. ಉಸಿರನ್ನು ಹೊರಬಿಡಿ. ಓಂ 1, ಓಂ 2, ಓಂ 3, ಓಂ 4. ಉಸಿರನ್ನು ಒಳಗೆಳೆದುಕೊಳ್ಳಿ. ಓಂ 1, ಓಂ 2, ಓಂ 4. ಉಸಿರನ್ನು ಹೊರಬಿಡಿ. ಓಂ 1, ಓಂ 2, ಓಂ 3, ಓಂ 4. ಉಸಿರನ್ನು ಒಳಗೆಳೆದುಕೊಳ್ಳಿ. ಓಂ 1, ಓಂ 2, ಓಂ 3, ಓಂ 4. ಉಸಿರನ್ನು ಹೊರಬಿಡಿ. ಓಂ 1, ಓಂ 2, ಓಂ 3, ಓಂ 4. ನಿರಾಳರಾಗಿರಿ. ನಿಮ್ಮ ಅಂಗೈಯನ್ನು ನಿಮ್ಮ ಮೊಣಕಾಲಿನ ಮೇಲೆ ಇರಿಸಿ ಸ್ಥಿತಿಯನ್ನು ಗಮನಿಸಿ. ಈಗ ನಾವು ಭ್ರಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಭ್ರಮರಿ ಪ್ರಾಣಾಯಾಮವು ಜೇನುನೊಣದ ಧ್ವನಿಯಾಗಿದೆ. ಇದು ನಿಮಗೆ ದೀರ್ಘವಾದ ವಿಶ್ರಾಂತಿಯನ್ನು ನೀಡುತ್ತದೆ. ನಿಮ್ಮ ಉಸಿರಾಟವನ್ನು ಉದ್ದವಾಗಿಸುತ್ತದೆ. ಇದು ಸೆರೋಟೋನಿನ್ ಎಂಬ ಸಂತೋಷದ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತದೆ. ಇದು ನಿಮ್ಮನ್ನು ಮುನ್ನಡೆಸುತ್ತದೆ. ಸಂಪೂರ್ಣ ಮೌನಕ್ಕೆ ಆಂತರಿಕ ಸಂತೋಷವನ್ನು ತರುತ್ತದೆ. ನಿಮ್ಮ ಅಂಗೈಯನ್ನು ಇಡಿ. ನಾವು ಹೃದಯದ ಮಧ್ಯದಲ್ಲಿ ವ್ಯತ್ಯಾಸವನ್ನು ಮಾಡುತ್ತೇವೆ. ನಾವು ಇದನ್ನು 3 ಬಾರಿ ಮಾಡುತ್ತೇವೆ. ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಉಸಿರನ್ನು ಒಳಗೆಳೆದುಕೊಳ್ಳಿ. ಒಂದು ದೀರ್ಘವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಗುನುಗುವ ಧ್ವನಿಯೊಂದಿಗೆ ಉಸಿರನ್ನು ಹೊರಬಿಡಿ. ನಿಧಾನವಾಗಿ ನಿಮ್ಮ ಅಂಗೈಯನ್ನು ಕೆಳಗೆ ತನ್ನಿ. ಭ್ರಮರಿ ಪ್ರಾಣಾಯಾಮದ ಕಂಪನವನ್ನು ಗಮನಿಸಿ. ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಪ್ರತಿಧ್ವನಿಸುವ ಸುಂದರವಾದ ಅನುರಣನವನ್ನು ಅನುಭವಿಸಿ. ಈಗ ನೀವು ಧ್ಯಾನಕ್ಕೆ ಸಿದ್ಧರಾಗಿದ್ದೀರಿ. ನಿಮ್ಮ ಕಣ್ಣುಗಳನ್ನು ಬಹಳ ನಿಧಾನವಾಗಿ, ಬಹಳ ಮೃದುವಾಗಿ ಮುಚ್ಚಿ. ನಾವು ನಮ್ಮ ಕಾಲ್ಬೆರಳುಗಳಿಂದ ಪ್ರಾರಂಭಿಸುತ್ತೇವೆ. ನಿಮ್ಮ ಕಾಲ್ಬೆರಳುಗಳನ್ನು ಚಲಿಸಿ. ಅದನ್ನು ವಿಶ್ರಾಂತಿಗೊಳಿಸಿ. ಭೂಮಿಯಿಂದ ನಿಮ್ಮ ಪಾದಗಳಿಗೆ ಚಲಿಸುವ ನಿಧಾನವಾಗಿ ಅವುಗಳನ್ನು ವಿಶ್ರಾಂತಿ ನೀಡುವ ಹಿತವಾದ ಗುಣಪಡಿಸುವ ಶಕ್ತಿಯನ್ನು ಕಲ್ಪಿಸಿಕೊಳ್ಳಿ. ನಿಮ್ಮ ಕಾಲ್ಬೆರಳುಗಳು, ನಿಮ್ಮ ಪಾದದ ಕೆಳಭಾಗಗಳು, ನಿಮ್ಮ ಕಣಕಾಲುಗಳನ್ನು ವಿಶ್ರಾಂತಿಗೊಳಿಸುವುದನ್ನು ಅನುಭವಿಸಿ. ಈ ಶಕ್ತಿಯು ಮೇಲ್ಮುಖವಾಗಿ ಚಲಿಸುವಾಗ ನಿಮ್ಮ ಕಾಲುಗಳ ಹಿಂಭಾಗವನ್ನು ಸಡಿಲಗೊಳಿಸಿ. ನಿಮ್ಮ ಮೊಣಕಾಲುಗಳನ್ನು ಸಡಿಲಗೊಳಿಸಿ. ನಿಮ್ಮ ತೊಡೆಗಳ ಪ್ರತಿಯೊಂದು ಸ್ನಾಯುವನ್ನು ಆಳವಾಗಿ
ವಿಶ್ರಾಂತಿ ಪಡೆಯುವುದನ್ನು ಅನುಭವಿಸಿ. ನಿಮ್ಮ ಎರಡೂ ಕಾಲುಗಳು ಸಂಪೂರ್ಣವಾಗಿ ವಿಶ್ರಾಂತಿ ಪಡೆಯುವುದನ್ನು ಅನುಭವಿಸಿ. ನಿಮ್ಮ ಹೊಟ್ಟೆ, ನಿಮ್ಮ ಸೊಂಟ, ನಿಮ್ಮ ನಡುವನ್ನು ಸಡಿಲಗೊಳಿಸಿ. ನೀವು ಅಲ್ಲಿ ಹಿಡಿದಿಟ್ಟುಕೊಂಡಿರಬಹುದಾದ ಯಾವುದೇ ಒತ್ತಡ ಅಥವಾ ಉದ್ವೇಗವನ್ನು ಬಿಟ್ಟುಬಿಡಿ ಮತ್ತು ವಿಶ್ರಾಂತಿ ಪಡೆಯಿರಿ. ನಿಮ್ಮ ಬೆನ್ನನ್ನು ಮೃದುವಾಗಲು ಬಿಡಿ. ನಿಮ್ಮ ಬಾಲದ ಮೂಳೆಯಿಂದ ನಿಮ್ಮ ಭುಜಗಳವರೆಗೆ ನಿಮ್ಮ ಬೆನ್ನಿನ ಪೂರ್ತಿ ಭಾಗವು ವಿಶ್ರಾಂತಿಯಾದಂತೆ ಭಾಸವಾಗಲಿ. ನಿಮ್ಮ ಎದೆಯನ್ನು ಸಡಿಲಗೊಳಿಸಿ. ನಿಮ್ಮ ಭುಜಗಳನ್ನು ಸಡಿಲಗೊಳಿಸಿ. ಭೂಮಿಯಿಂದ ಬರುವ ಈ ಗುಣಪಡಿಸುವ ಶಕ್ತಿಯು ನಿಮ್ಮ ಹೆಗಲ ಮೇಲೆ ಹಿಡಿದಿರುವ ಯಾವುದೇ ಒತ್ತಡ ಅಥವಾ ಒತ್ತಡವನ್ನು ಕರಗಿಸಲಿ. ನಿಮ್ಮ ಭುಜಗಳು ಕರಗುತ್ತಿರುವುದನ್ನು ಅನುಭವಿಸಿ ಮತ್ತು ವಿಶ್ರಾಂತಿ ಪಡೆಯಿರಿ. ಈ ಶಕ್ತಿಯು ನಿಮ್ಮ ತೋಳುಗಳ ಕೆಳಗೆ ಚಲಿಸುವಾಗ ಅವುಗಳನ್ನು ಸಡಿಲಗೊಳಿಸಿ. ನಿಮ್ಮ ಮೇಲಿನ ತೋಳುಗಳನ್ನು ಸಡಿಲಗೊಳಿಸಿ. ನಿಮ್ಮ ಮೊಣಕೈಗಳು, ನಿಮ್ಮ ಮುಂದೋಳುಗಳು, ನಿಮ್ಮ ಮಣಿಕಟ್ಟುಗಳು, ನಿಮ್ಮ ಕೈಗಳು, ನಿಮ್ಮ ಬೆರಳುಗಳಿಂದ ಶಕ್ತಿಯು ಹೊರಹೋಗಲಿ. ನಿಮ್ಮ ಎರಡೂ ತೋಳುಗಳನ್ನು ಸಂಪೂರ್ಣವಾಗಿ ಸಡಿಲಗೊಳಿಸಿ. ನಿಮ್ಮ ಕುತ್ತಿಗೆಯ ಎಲ್ಲಾ ಸ್ನಾಯುಗಳನ್ನು ಸಡಿಲಗೊಳಿಸಿ. ನಿಮ್ಮ ಅರಿವನ್ನು ನಿಮ್ಮ ಮುಖಕ್ಕೆ ತನ್ನಿ ಮತ್ತು ಅದನ್ನು ಸಡಿಲಗೊಳಿಸಿ. ಭೂಮಿಯಿಂದ ಗುಣಪಡಿಸುವ ಶಕ್ತಿಯನ್ನು ಅನುಭವಿಸಿ. ನಿಮ್ಮ ದವಡೆ, ನಿಮ್ಮ ಬಾಯಿ, ನಿಮ್ಮ ತುಟಿಗಳನ್ನು ಸಡಿಲಗೊಳಿಸಿ. ನಿಮ್ಮ ಕಿವಿಗಳು ವಿಶ್ರಾಂತಿ ಪಡೆಯುವುದನ್ನು ಅನುಭವಿಸಿ. ಸಾಮಾನ್ಯವಾಗಿ ಉಸಿರಾಡಿ. ನಿಮ್ಮ ಮೂಗನ್ನು ಸಡಿಲಗೊಳಿಸಿ. ನಿಮ್ಮ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ವಿಶ್ರಾಂತಗೊಳಿಸಿ. ನಿಮ್ಮ ಹಣೆಯನ್ನು ಸಡಿಲಗೊಳಿಸಿ. ಎಲ್ಲ ಒತ್ತಡ, ಉದ್ವೇಗ ಮತ್ತು ಆತಂಕಗಳು ಕರಗಿ ಹೋಗುವುದನ್ನು ಅಲ್ಲಿ ಅನುಭವಿಸಿ. ಭೂಮಿಯಿಂದ ಈ ಗುಣಪಡಿಸುವ ಶಕ್ತಿಯು ಮೇಲ್ಮುಖವಾಗಿ ಚಲಿಸುವಾಗ ನಿಮ್ಮ ತಲೆಯನ್ನು ಸಂಪೂರ್ಣವಾಗಿ ವಿಶ್ರಾಂತಿ ಪಡೆಯಿರಿ. ನಿಮ್ಮ ತಲೆಬುರುಡೆಯ ತಳದವರೆಗೆ. ನಿಮ್ಮ ಇಡೀ ದೇಹವು ಸಂಪೂರ್ಣವಾಗಿ ವಿಶ್ರಾಂತಿ ಪಡೆದಿರುವುದನ್ನು ಈಗ ಅನುಭವಿಸಿ. ಒಂದು ಕ್ಷಣ ತೆಗೆದುಕೊಳ್ಳಿ. ನಿಮ್ಮ ವ್ಯವಸ್ಥೆಯನ್ನು ತಲೆಯಿಂದ ಪಾದದವರೆಗೆ ಸ್ಕ್ಯಾನ್ ಮಾಡಿ ಗಮನಿಸಿ ಮತ್ತು ನಿಮ್ಮ ದೇಹದ ಯಾವುದೇ ಭಾಗವು ಇನ್ನೂ ಬಿಗಿಯಾಗಿ ನೋವಿನಿಂದ ಕೂಡಿದ್ದರೆ ಅಥವಾ ಅಸ್ವಸ್ಥವಾಗಿದ್ದರೆ ಅದನ್ನು ಸ್ವಲ್ಪ ಸಮಯದವರೆಗೆ ಭೂಮಿಯ ಗುಣಪಡಿಸುವ ಶಕ್ತಿಯಲ್ಲಿ ಮುಳುಗಿರುವಂತೆ ಭಾವಿಸಿ. ನೀವು ಸಿದ್ಧರಾದಾಗ ನಿಮ್ಮ ಗಮನವನ್ನು ನಿಮ್ಮ ಹೃದಯದ ಕಡೆಗೆ ತಿರುಗಿಸಿ. ಸ್ವಲ್ಪ ಹೊತ್ತು ಅಲ್ಲಿ ವಿಶ್ರಮಿಸಿರಿ. ನಿಮ್ಮ ಹೃದಯದಲ್ಲಿ ಪ್ರೀತಿ ಮತ್ತು ಬೆಳಕಿನಲ್ಲಿ ಮುಳುಗಿರಿ. ಈಗ ನಾವು ಒಟ್ಟಿಗೆ ಧ್ಯಾನ ಮಾಡೋಣ. ಒಂದು ಸಲಹೆ ನೀಡಿ. ನಿಮ್ಮ ಹೃದಯದೊಳಗೆ ಈಗಾಗಲೇ ಇರುವ ದೈವಿಕ ಬೆಳಕಿನ ಮೂಲವು ನಿಮ್ಮ ಗಮನವನ್ನು ಅದರ ಕಡೆಗೆ ಸೆಳೆಯುತ್ತಿದೆ. ಆ ಭಾವನೆಯಲ್ಲಿ ನಿಧಾನವಾಗಿ ವಿಶ್ರಾಂತಿ ಪಡೆಯಿರಿ. ಅದು ಅತ್ಯಂತ ಹಗುರವಾದ ಸಲಹೆಯಾಗಿರಲಿ.
ಬಲ ಅಥವಾ ಏಕಾಗ್ರತೆ ಇಲ್ಲದೆ. ನಿಮ್ಮ ಅರಿವು ಇತರ ಆಲೋಚನೆಗಳತ್ತ ಹರಿಯುತ್ತಿರುವುದನ್ನು ನೀವು ಕಂಡುಕೊಂಡರೆ ಅವುಗಳ ವಿರುದ್ಧ ಹೋರಾಡಬೇಡಿ, ಆದರೆ ಅವುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ. ಅವು ಆಕಾಶದಲ್ಲಿ ಹಾದು ಹೋಗುವ ಮೋಡಗಳಂತೆ ಇರಲಿ. ನಿಮ್ಮ ಹೃದಯದಲ್ಲಿ ದೈವಿಕ ಬೆಳಕಿನ ಮೂಲದ ಮೇಲೆ ನೀವು ಧ್ಯಾನ ಮಾಡುತ್ತಿದ್ದೀರಿ ಎಂಬುದನ್ನು ನಿಧಾನವಾಗಿ ನೆನಪಿಸಿಕೊಳ್ಳಿ. ನಿಮ್ಮೊಳಗೆ ಹರಿಯುವ ಪ್ರಾಣಾಹುತಿಗೆ ಮುಕ್ತವಾಗಿರಿ ಮತ್ತು ಸ್ವೀಕರಿಸುವವರಾಗಿರಿ. ನಿಮ್ಮ ಅರಿವು ನಿಮ್ಮ ಹೃದಯದಲ್ಲಿ ಕರಗಲು ಬಿಡಿ. ನಿಮ್ಮ ಹೃದಯದಲ್ಲಿಯೇ ಲೀನರಾಗಿರಿ. ಧ್ಯಾನವು ಮುಗಿದಿದೆಮ ಥಾಟ್ಸ್ ಆಲ್ ಎಂದು ನೀವು ಕೇಳುವವರೆಗೂ ದಯವಿಟ್ಟು ಧ್ಯಾನವನ್ನು ಮುಂದುವರಿಸಿ.
ಅಷ್ಟೇ. ಸ್ವಲ್ಪ ಸಮಯದವರೆಗೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿಡಿ ಮತ್ತು ನಿಮಗೆ ಹೇಗೆ ಅನಿಸುತ್ತದೆ ಎಂಬುದನ್ನು ಗಮನಿಸಿ. ನೀವು ಅನುಭವಿಸಿದ ಎಲ್ಲ ಶಾಂತಿಯನ್ನು ತೊರೆದುಬಿಡಿ. ಈಗ ಈ ಶಾಂತಿಯು ಎಲ್ಲರಿಗೂ ಹೊರಕ್ಕೆ ವಿಸ್ತರಿಸುತ್ತಿದೆ. ನಿಮ್ಮ ಸುತ್ತಲಿನ ಎಲ್ಲವನ್ನೂ ಒಗ್ಗೂಡಿಸುತ್ತದೆ ಮತ್ತು ಜಗತ್ತನ್ನು ಸುತ್ತುವರೆದಿದೆ ಎಂದು ಕಲ್ಪಿಸಿಕೊಳ್ಳಿ. ನೀವು ನಿಮ್ಮ ಕಣ್ಣುಗಳನ್ನು ತೆರೆದಾಗ ಅನುಭವವನ್ನು ಆನಂದಿಸಲು ಸಮಯವನ್ನು ತೆಗೆದುಕೊಳ್ಳಿ. ನಿಮ್ಮ ಅನುಭವವನ್ನು ನೀವು ದಿನಚರಿಯಲ್ಲಿ ಬರೆಯಬಹುದು. ಇದು ನಿಮಗೆ ಅರಿವು ಮತ್ತು ಅವಲೋಕನವನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಪ್ರಪಂಚದಾದ್ಯಂತ ಶಾಂತಿ, ಏಕತೆ ಮತ್ತು ಯೋಗಕ್ಷೇಮದ ಈ ಭಾವನೆಯನ್ನು ವಿಸ್ತರಿಸಿದ್ದಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.